ಕೆಂಗೇರಿ ಹೆತ್ತಮ್ಮನಿಗೆ ಚಟ್ಟವನ್ನ ಕಟ್ಟಿದಾಳೆ. 75 ವರ್ಷದ ಜಯಮ್ಮ ಕೊಲೆಯಾಗಿರುವಂತಹ ವೃದ್ಧೆ. ಕೆಂಗೇರಿ ಠಾಣಾ ವ್ಯಾಪ್ತಿಯ ಸುಭಾಷ್ ನಗರದಲ್ಲಿ ನಡೆದಿರುವಂತ ಘಟನೆ. ಮಗ ಕುಶಾಲ್ ಜೊತೆ ಸೇರ್ಕೊಂಡು ಕೊಲೆ ಮಾಡಿದಾಳೆ ಭಾಗ್ಯಲಕ್ಷ್ಮಿ. ಜಯಮ್ಮ ಕೊಲೆಯಾಗಿರುವಂತ ವೃದ್ಧೆ. ಜೂನ್ 21ನೇ ತಾರೀಕು ನಡೆದಿರುವಂತ ಘಟನೆ ಈಗ ಬೆಳಕಿಗೆ ಬಂದಿದೆ. ಎಣ್ಣೆ ಹೊಡೆಯೋ ವಿಚಾರಕ್ಕೆ ಗಲಾಟೆ ಆಗಿದೆಯಂತೆ. ಆ ಗಲಾಟೆ ಕೊಲೆ ರೂಪವನ್ನ ಪಡ್ಕೊಂಡಿದೆ. ಕೊಲೆ ಮಾಡಿ ತನ್ನ ಸ್ನೇಹಿತನಿಗೆ ಕರೆ ಮಾಡಿದ್ದ ಕುಶಾಲ್ ಇಬ್ರು ಪಾರ್ಟಿಗೆ ಕುಳಿತುಕೊಂಡಾಗ ಕೊಲೆ ವಿಷಯವನ್ನ ಆತ ಬಾಯ್ಬಿಟ್ಟಿದ್ದಾನೆ. ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಅಂದ್ರೆ ಕುಶಾಲ್ ಫ್ರೆಂಡ್ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಪೊಲೀಸರು ಬಂದಾಗ ಕೊಲೆ ವಿಚಾರ ಬಯಲಿಗೆ ಬಂದಿದೆ. ಆರೋಪಿ ತಾಯಿ ಮಗನನ್ನ ಬಂಧಿಸಿದ್ದಾರೆ ಪೊಲೀಸರು. ಇನ್ನು ಕೆಂಗೇರಿ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಕೊಲೆ ಮಾಡಿದ್ದಾರೆ ಸೇರ್ಕೊಂಡು, ಮಗನ ಜೊತೆ ಸೇರ್ಕೊಂಡು ತಾಯಿ ಕೊಲೆ ಮಾಡಿದ್ದಾಳೆ. ವಿಷಯವನ್ನು ಮುಚ್ಚಿಡೋ ಪ್ರಯತ್ನ ಮಾಡಿದ್ರು. ಆದ್ರೆ ಮಗ ಕುಡಿಯೋ ಸಂದರ್ಭದಲ್ಲಿ ಫ್ರೆಂಡ್ ಹತ್ರ ಬಾಯ್ಬಿಟ್ಟಿದ್ದಾನೆ. ಭಾಗ್ಯಲಕ್ಷ್ಮಿ ಅಂತ ಮತ್ತೆ ಮಗ ಕುಶಾಲ್ ಅಂತ ಅಲ್ಲಿ ವಾಸವಿರ್ತಾರೆ. ಭಾಗ್ಯಲಕ್ಷ್ಮಿ ಗಂಡ ಅಜ್ಜಿ ಬಂದಾಗಿಂದನೂ ಕೂಡ ಯಾವಾಗ್ಲೂ ಕೂಡ ಅವ್ರ ಮನೆಯಲ್ಲಿ ಗಲಾಟೆ ಕುಡಿಬಿಟ್ಟು ಜೋರಾಗಿ ಕಿರ್ಚಾಡೋದು ಅಂತ ಅಕ್ಕಪಕ್ಕದವರೆಲ್ಲ ಹೇಳ್ತಾ ಇದ್ರು. ಮಗ ಕುಶಾಲ್ ಅನ್ನೋರು ಅಜ್ಜಿಗೆ ದೊಣ್ಣೆಯಿಂದ ಹೊಡೆದು ಸಾಯಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಸದ್ಯ ಮೇಲ್ನೋಟದ ತನಿಖೆಯಿಂದ ಕಾರಣಗಳು ಏನನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ನಮ್ಮ ತನಿಖೆಯಿಂದ ತಿಳಿದುಕೊಳ್ಳುತ್ತಾರೆ. ಇನ್ನು ಪತ್ನಿಯನ್ನ ಕೊಲೆಗೈದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ವೃದ್ಧ. ಬೆಂಗಳೂರಿನ ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. 77 ವರ್ಷದ ಸುಮಿತ್ರಾ ಪ್ರಸಾದ್ ಕೊಲೆಯಾಗಿರುವಂತಹ ವೃದ್ಧೆ. 83 ವರ್ಷದ ಶಿವಾನಂದಂ ಪ್ರಸಾದ್ ಕೊಲೆ ಮಾಡಿರುವಂತಹ ಪತಿ. ಬಿಹಾರ ಮೂಲದ ದಂಪತಿ ಮಗನ ಮನೆಗೆ ಅಂತ ಬಂದಿದ್ರು. ಕಾಯಿಲೆ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆಗಿದೆ. ಕೊಲೆ ಬಳಿಕ ತಾನು ಕೂಡ ನೇಣಿಗೆ ಶರಣಾಗಿದ್ದಾರೆ ಶಿವಾನಂದಂ. ಸ್ಥಳಕ್ಕೆ ಸಂಪಿಗೆಹಳ್ಳಿ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಮೃತದೇಹ ಅಂಬೇಡ್ಕರ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಬಿಹಾರ ಮೂಲದ ದಂಪತಿ ಮಗನ್ ಮನೆಗೆ ಅಂತ ಬಂದಿದ್ರು. ಪತ್ನಿ ಕಣ್ಣಿನ ಸಮಸ್ಯೆ ಇತ್ತು, ಮತ್ತೆ ಹೃದಯ ಸಂಬಂಧಿ ಕಾಯಿಲೆ ಬೇರೆ ಇತ್ತು. ಮತ್ತೆ ಇಬ್ಬರಿಗೂ ವಯಸ್ಸಾಗಿದ್ರಿಂದ ವಯೋಸಹಜ ಕಾಯಿಲೆ ವಿಷಯಕ್ಕೆ ಜಗಳ ಆಗ್ತಾ ಇತ್ತು. ಮಗನ್ ಮನೆಗೆ ಅಂತ ಹೇಳಿ ಬಿಹಾರದಿಂದ ಇವರು ಬಂದಿದ್ರು. ರಾತ್ರಿ ಊಟ ಮಾಡಿ ರೂಮಿಗೆ ಹೋಗಿ ಮಲ್ಕೊಂಡಿದ್ರು ದಂಪತಿ. ಈ ವೇಳೆ ಈ ಆರೋಗ್ಯ ಸಮಸ್ಯೆ ವಿಷಯವಾಗಿನೇ ಇಬ್ಬರಿಗೂ ಪರಸ್ಪರ ಜಗಳ ಆಗಿದೆಯಂತೆ. ಆ ಸಂದರ್ಭದಲ್ಲಿ ಉಸಿರುಗಟ್ಟಿಸಿ ಪತ್ನಿಯನ್ನ ಕೊಂದು ತಾನೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ವೃದ್ಧ. ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತ ಘಟನೆ. ಬಿಹಾರ ಮೂಲ ದಂಪತಿ ಮಗನ್ ಮನೆಗೆ ಅಂತ ಬಂದಿದ್ರು. ಆದ್ರೆ ಅನಾರೋಗ್ಯ ಸಮಸ್ಯೆ ಬಗ್ಗೆನೇ ಇಬ್ಬರಲ್ಲೂ ಕೂಡ ಒಂದು ರೀತಿ ಜಗಳ ಆಗಿದೆ. ಇಬ್ಬರಿಗೂ ವಯೋಸಹಜ ಕಾಯಿಲೆಗಳಿತ್ತು. ಅದರಲ್ಲೂ ಪತ್ನಿಗೆ ಕಣ್ಣಿನ ಸಮಸ್ಯೆ, ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಇತ್ತಂತೆ. ರಾತ್ರಿ ಊಟ ಮಾಡಿ ರೂಮಿಗೆ ಹೋಗಿ ಮಲಗಿದ್ದಾರೆ. ಆ ಸಂದರ್ಭದಲ್ಲಿ ಪತ್ನಿಯನ್ನ ಉಸಿರುಗಟ್ಟಿಸಿ ವೃದ್ಧ ಸಾಯಿಸಿದ್ದಾರೆ. ಅದಾದ್ಮೇಲೆ ಅವರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ.